ಹಾಯ್ ಹಲೋ ಸೃಷ್ಟಿಲೋಕ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಆಷಾಢ ಮಾಸದಲ್ಲಿ ಯಾವ ವ್ರತಗಳನ್ನು ಮಾಡಬೇಕು ಮತ್ತು ಯಾವ ಒಂದು ದೀಪಾರಾಧನೆಯನ್ನು ನಾವು ಮಾಡೋದ್ರಿಂದ ನಮಗೆ ಶ್ರೇಯಸ್ಸು ಮತ್ತು ಯಶಸ್ಸು ಎಲ್ಲವನ್ನು ಹೇಗೆ ಸಿಗುತ್ತೆ, ಮತ್ತು ನಾವು ಯಾವುದೇ ಒಂದು ಕನಸನ್ನು ಕಂಡಿರ್ತೀವಿ, ಇದಾಗಬೇಕು ಅಂತ ಅಂದ್ಕೊಂಡಿರ್ತೀವಿ, ಆದರೆ ನಾವೆಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅದು ಆಗ್ತಾ ಇರೋದಿಲ್ಲ. ಈ ಒಂದು ಆಷಾಢ ಮಾಸದಲ್ಲಿ ನಾವು ಈ ಒಂದು ದೀಪಾರಾಧನೆಯನ್ನು ಆಗಿರಬಹುದು, ಈ ಒಂದು ಪೂಜೆಗಳನ್ನು ಆಗಿರಬಹುದು, ನಾವು ಮಾಡಿದ್ದೇ ಆದರೆ ಅದು ಅತಿ ಶೀಘ್ರವಾಗಿ ಫಲವನ್ನು ಕೊಡುವಂಥದ್ದು. ವಿಶೇಷವಾಗಿ ಲಕ್ಷ್ಮೀ ಅಮ್ಮನವರ ಆರಾಧನೆಯನ್ನು ಮಾಡೋದು ತುಂಬ ಅಂದರೆ ತುಂಬ ವಿಶೇಷವಾಗಿರುತ್ತೆ. ಬನ್ನಿ ಇವಾಗ ಯಾವ ಒಂದು ವ್ರತಗಳನ್ನು ನಾವು ಈ ಆಷಾಢ ಮಾಸದಲ್ಲಿ ನಾವು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನಾನು ಕಳೆದ ವಿಡಿಯೋದಲ್ಲಿ ನಿಮಗೆ ಆಷಾಢ ಮಾಸ ಯಾವಾಗ ಆರಂಭ ಅಂಥೇಳಿ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ನೋಡಿ, ನಾವು ಯಾವ ಒಂದು ದೇವರನ್ನು ಆರಾಧನೆಯನ್ನು ಮಾಡಬೇಕು, ಯಾವ ಒಂದು ದೇವರುಗಳಿಗೆ ನಾವು ವ್ರತವನ್ನು ಮಾಡಬೇಕು. ವ್ರತಕ್ಕೆ ತುಂಬ ಅಂದರೆ ತುಂಬ ಶಕ್ತಿಶಾಲಿಯಾಗಿದೆ. ಮತ್ತು ನಾವು ಏನೇ ಒಂದು ಸಂಕಲ್ಪವನ್ನು ಮಾಡಿದರೂ ಸಹ ಆ ಸಂಕಲ್ಪ ಅನ್ನುವಂಥದ್ದು ಈಡೇರುತ್ತೆ ಅಂತಲೇ ಹೇಳಬಹುದು. ನೋಡಿ, ಮೊದಲಿಗೆ ಲಕ್ಷ್ಮೀ ಅಮ್ಮನವರನ್ನು ನಾವು ಶ್ರದ್ಧಾ ಭಕ್ತಿಯಿಂದ ನಾವು ಆರಾಧನೆ ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ನಮಗೆ ಫಲ ಅನ್ನೋಂಥದ್ದು ಇದಿದೆ. ಮತ್ತು ಈ ಆಷಾಢ ಮಾಸದಲ್ಲಿ ಶಿವನನ್ನು ನಾವು ಪೂಜೆಯನ್ನು ಮಾಡೋದ್ರಿಂದ ತುಂಬ ಅಂದರೆ ತುಂಬ ವಿಶೇಷವಾಗಿರುವಂಥ ಫಲಗಳು ಇದೆ. ನಿಮಗೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋವಂಥವ್ರು ಈ ಆಷಾಢ ಮಾಸದಲ್ಲಿ ಬಂದಿರುವಂತಹ ನೀವು ಯಾವ ರೀತಿಯಲ್ಲಿ ಈ ಸೋಮವಾರಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ಬೇಕಪ್ಪ ಅಂತಂದರೆ, ಅಮಾವಾಸ್ಯೆ ಆದ ನಂತರದಲ್ಲಿ ನಿಮಗೆ ಇವಾಗ ಜುಲೈ ನಮಗೆ ಶುಕ್ರವಾರದಿಂದ ಅಮಾವಾಸ್ಯೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟು ನಮಗೆ ಬರೋ ಅಮಾವಾಸ್ಯೆವರೆಗೂ ಎಷ್ಟು ಒಂದು ಸೋಮವಾರಗಳು ಬರ್ತವಲ್ವ, ಅದನ್ನು ನೀವು ಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ಆ ಒಂದು 5, 4 ಎಷ್ಟು ಬಂದಿದ್ದಾವೆ ಅಂತ ನೋಡಿಕೊಂಡು ನೀವು ಮನೆಯಲ್ಲಿ, ನಿಮಗೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತಂದರೆ ನೀವು ಮನೆಯಲ್ಲಿ ಒಂದು ಅರಿಶಿಣದ ಶಿವಲಿಂಗವನ್ನು ಸಹ ನೀವು ಮಾಡಬಹುದು. ಆ ಒಂದು ಲಿಂಗದ ರೀತಿಯಲ್ಲಿ ಮಾಡಿ ನೀವು ಶಿವ ಪಾರ್ವತಿಯನ್ನು ನೀವು ಇಷ್ಟೇ ಭಕ್ತಿಯಿಂದ ನೀವು ಇಷ್ಟಾರ್ಥವನ್ನು ಕೇಳ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮಗೆ ಅದು ಕಾರ್ಯಸಿದ್ಧಿ ಅನ್ನೋವಂಥದ್ದು ಆಗುತ್ತೆ. ಮತ್ತು ನಿಮಗೆ ಇವಾಗ ನಮಗೆ ಗೂಳಿ ಆಗಿರ್ಬೋದು, ಹಸು ಆಗಿರಬಹುದು ಸಿಗುತ್ತಲ್ವಾ, ಅಲ್ಲೂ ಸಹ ನೀವು ಆ ಹಸುಗಳಿಗೆ ಏನಾನ ಬಾಳೆಹಣ್ಣಾಗಿರ್ಬೋದು, ಅಕ್ಕಿ ಬೆಲ್ಲವನ್ನು ಆಗಿರ್ಬೋದು, ಕಡಲೆಕಾಳನ್ನು ನೆನೆಸಿ ಕೊಡೋದಾಗಿರ್ಬೋದು, ಈ ರೀತಿಯಲ್ಲಿ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ಈ ಒಂದು ಆಷಾಢ ಮಾಸದಲ್ಲಿ ಬೂದುಗುಂಬಳಕಾಯಿ ದೀಪವನ್ನು ಕಾಲಭೈರವೇಶ್ವರ ದೇವಸ್ಥಾನಕ್ಕೆ ನೀವು ಹಚ್ಚಿ ಬರೋದ್ರಿಂದ ಕೂಡ ನಿಮಗೆ ನಿಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಆಗಿರಬಹುದು, ಮತ್ತು ನಿಮ್ಮ ಮನೆಯಲ್ಲಿ ಒಂದು ನಮ್ಮ ಮನೆಯಲ್ಲಿ ಏನೇ ಒಂದು ತುಂಬ ಕಲಹಗಳಾಗ್ತಾಯಿದೆ, ತುಂಬ ಜಗಳಗಳಾಗ್ತಾಯಿದೆ, ಯಾವುದು ನಾವು ಏನೇ ಒಂದು ಮಾಡಿದ್ರೂ ಕೂಡ ನಮಗೆ ಕೈ ಹಿಡಿತಾ ಇಲ್ಲ, ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ ಅನ್ನೋವಂಥವ್ರು, ಸಾಲಬಾಧೆ ಜಾಸ್ತಿ ಆಗಿದೆ ಅನ್ನೋವಂಥವ್ರು ನೀವು ಬೂದುಗುಂಬಳಕಾಯಿ ಕಾಲಭೈರವೇಶ್ವರ ದೇವಸ್ಥಾನಕ್ಕೆ ಹಚ್ಚಬೇಕು. ಮತ್ತು ಶುಕ್ರವಾರದ ಹೊತ್ತು ತೆಂಗಿನಕಾಯಿನಲ್ಲಿ ನೀವು ಒಂದು ತೆಂಗಿನಕಾಯಿನ ಒಡೆದು ಅದನ್ನು ಕೆಳಗಡೆ ಜುಟ್ಟನ್ನು ತೆಗಿಬೇಕಾಗುತ್ತೆ. ಯಾಕಂದರೆ ಅದು ತೆಂಗಿನಕಾಯಿ ಅನ್ನೋವಂಥದ್ದು ಕೂತ್ಕೊಳ್ಬೇಕಲ್ವಾ. ಹಾಗಾಗಿ ನೀವು ಅಮ್ಮನವರ ದೇವಸ್ಥಾನಕ್ಕೆ ಲಿಂಬೆಹಣ್ಣಿನ ದೀಪ ಮತ್ತು ಕೊಬ್ಬರಿ, ಈ ಒಂದು ತೆಂಗಿನಕಾಯಿಯ ದೀಪವನ್ನು ಮತ್ತು ಬೂದುಗುಂಬಳಕಾಯಿ ದೀಪವನ್ನು ನೀವು ಪೌರ್ಣಮಿ ದಿವಸ, ಈ ಒಂದು ಏನು ಆಷಾಢ ಮಾಸದಲ್ಲಿ ಪೌರ್ಣಮಿ ಅನ್ನುವಂಥದ್ದು ಬರುತ್ತಲ್ವ, ಈ 3 ದೀಪಾರಾಧನೆಯನ್ನು ನೀವು ಅಮ್ಮನವರ ದೇವಸ್ಥಾನಕ್ಕೆ ಮೊದಲಿಗೆ ನೀವು, ನಾನು ಹೇಳಿದ್ನಲ್ವ ನಿಮಗೆ, ಹಣದ ಸಮಸ್ಯೆ ಅನ್ನೋಂಥದ್ದಿದ್ದರೆ ಕಾಲಭೈರವೇಶ್ವರ ದೇವಸ್ಥಾನ, ಮನೆಯಲ್ಲೇ ಕಲಹಗಳು ಜಾಸ್ತಿ ಆಗ್ತಾಯಿದೆ ಅಂತಂದರೆ ಅಲ್ಲಿ ನೀವು ಖಂಡಿತವಾಗ್ಲೂ ಆ ದೀಪವನ್ನು ಹಚ್ಚಿದ್ರೆ ನಿಮಗೆ ತುಂಬ ಅಂದರೆ ತುಂಬ ಒಳಿತಾಗುತ್ತೆ. ನೀವು ಹಚ್ತಾ ಬಂದಂಗೆ ನಿಮಗೆ ಖಂಡಿತವಾಗ್ಲೂ ಬೇಗನೆ ನಿಮಗೆ ಆ ಥರದೊಂದು ರಿಸಲ್ಟ್ ಅನ್ನೋವಂಥದ್ದು ಸಿಗುತ್ತೆ. ಈ ಒಂದು ಮಾಸದಲ್ಲಿ ನಾವು ವೈಭವ ಲಕ್ಷ್ಮಿಯ ವ್ರತವನ್ನು ಸಹ ನಾವು ಮಾಡೋದ್ರಿಂದ ತುಂಬ ಅಂದರೆ ತುಂಬ ನಮಗೆ ಶ್ರೇಯಸ್ಸಾಗುತ್ತೆ. ಆಷಾಢ ಮಾಸದಲ್ಲಿ ಸ್ಟಾರ್ಟ್ ಮಾಡಿ ಇದು ನಮಗೆ 8 ವಾರಗಳ ಕಾಲ ಸಹ ನಾವು ಮಾಡಬೇಕಾಗುತ್ತೆ. ಇದು ಬಂದು ನಮಗೆ ಒಂದು ಶ್ರಾವಣವರೆಗೂ ಬರುತ್ತೆ. ಹಾಗಾಗಿ ಮತ್ತು ಅಮ್ಮನವರಿಗೆ ನೀವು ಏನಾನ ಒಂದು ಸಂಕಲ್ಪವನ್ನು ಮಾಡಿಕೊಂಡು, ಅಮ್ಮನವರ ದೇವಸ್ಥಾನಗಳು ಇರುತ್ತಲ್ವ, ಶುಕ್ರವಾರದ ಹೊತ್ತು, ಮಂಗಳವಾರದ ಹೊತ್ತು ನೀವು ಲಿಂಬೆಹಣ್ಣಿನ ಹಾರವನ್ನೇ ತೆಗೆದುಕೊಂಡು ಹೋಗಿ ಕೊಟ್ಟಿದ್ದೇ ಆದರೆ ನಿಮ್ಮ ಮಕ್ಕಳಲ್ಲಿ ಅನಾರೋಗ್ಯದ ಸಮಸ್ಯೆ ಅನ್ನುವಂಥದ್ದು ಬಾಧಿಸ್ತಾ ಇರುತ್ತೆ. ಒಂದು ಶಕ್ತಿ ದೇವಸ್ಥಾನಗಳಿಗೆ ನೀವು ಲಿಂಬೆಹಣ್ಣಿನ ಹಾರವನ್ನು ತೆಗೆದುಕೊಂಡು ಹೋಗಿ ಕೊಡಬೇಕಾಗುತ್ತೆ. 9 ಲಿಂಬೆಹಣ್ಣು, 11, 21
51 ಯಾವುದೇ ಒಂದು ಬೆಸ ಸಂಖ್ಯೆಯಲ್ಲಿ ಬರಬೇಕು, 45 ಆ ರೀತಿಯಲ್ಲಿ ಬರೋ ರೀತಿಯಲ್ಲಿ ಹಾರವನ್ನು ಮಾಡಿಕೊಂಡು ನೀವು ಅಮ್ಮನವರ ದೇವಸ್ಥಾನಕ್ಕೆ ಕೊಡಬೇಕಾಗತ್ತೆ. ಮತ್ತು ಇನ್ನೊಂದು ನಾವು ಮನೆಯಲ್ಲಿ ದೀಪಾರಾಧನೆಯನ್ನು ಒಂದು ಉಪ್ಪಿನ ದೀಪಾರಾಧನೆಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಕಂಪ್ಲೀಟಾಗಿ ನಮಗೆ ಇದು ವಿಡಿಯೋನ ಅದನ್ನೇ ಪ್ರತ್ಯೇಕವಾಗಿ ದೀಪವನ್ನು ನೀವು ವಿಡಿಯೋ ಮಾಡಿ ತಿಳಿಸಿ ಅಂದರೆ ನಾನು ಖಂಡಿತವಾಗ್ಲೂ ತಿಳಿಸ್ತೀನಿ. ನೋಡಿ, ಮನೆಯಲ್ಲಿ ಇವಾಗ ಇನ್ನೇನು ಅಮಾವಾಸ್ಯೆಯಿಂದ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ. ನಿಮಗೆ ಎಂಥದ್ದೇ ಒಂದು ಮನೆಯಲ್ಲಿ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ಏನೇ ಒಂದು ನಮಗೆ ಬಾಧಿಸ್ತಾ ಇದೆ ಅಂದರೂ ಕೂಡ ಈ ಉಪ್ಪಿನ ದೀಪಾರಾಧನೆಯಿಂದ ನಿಮಗೆ ಸಕಲ ಅನುಕೂಲ ಆಗುತ್ತೆ ಅಂದರೆ ಹೇಳ್ಬೋದು. ಇದಕ್ಕೆ ಉಪ್ಪಿನ ದೀಪ ಮತ್ತು ಐಶ್ವರ್ಯ ದೀಪ ಅಂತೇಳಿ ಸಹ ಈ ದೀಪವನ್ನು ಕರೀತಾರೆ. ನೋಡಿ, ಆಷಾಢ ಮಾಸದಲ್ಲಿ ಬರುವಂಥ ವ್ರತಗಳಾಗಿರ್ಬೋದು, ದೀಪಗಳನ್ನು ಯಾವ ರೀತಿ ನಾವು ಆರಾಧನೆಯನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ವಿಶೇಷವಾಗಿ ಲಕ್ಷ್ಮೀ ಅಮ್ಮನವ್ರನ್ನ, ವಿಷ್ಣು ದೇವರನ್ನು ಆರಾಧನೆಯನ್ನು ಮಾಡಬೇಕು. ಈಗ ವಿಷ್ಣು ದೇವರು ನಿದ್ರೆಗೆ ಜಾರಿ ಇರ್ತಾನೆ ಅಂಥೇಳಿ ನಂಬಲಾಗುತ್ತೆ. ಹಾಗಾಗಿ ನೀವು ಈ ಅಮ್ಮನವರನ್ನು ನೀವು ಈ ಒಂದು ಆಷಾಢ ಮಾಸದಲ್ಲಿ ನಾವು ಅಮ್ಮನವ್ರನ್ನ ಆರಾಧನೆ ಮಾಡಿದ್ದೇ ಆದರೆ ವಿಶೇಷವಾಗಿ ಸದಾಕಾಲ ಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಸಿರ್ತಾಳೆ ಅಂತಲೇ ಹೇಳಬಹುದು. ನೋಡಿ, ನಾನು ಕೊಟ್ಟಿರುವಂಥ ಮಾಹಿತಿ ನಿಮಗೆ ಸ್ವಲ್ಪನಾನ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.